ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ನೀವು ಮಿಸ್ ಮಾಡ್ಕೊಳ್ಳೇಬಾರದು ಅಂತಹದೊಂದು ಸೂಪರ್ ಆದ ಮೂವಿಯನ್ನೇ ತಂದಿದ್ದೀನಿ. ಇಷ್ಟು ದಿನ ಇಂತಹ ಮೂವಿಯನ್ನ ನೋಡದೆ ಮಿಸ್ ಮಾಡ್ಕೊಬಿಟ್ಟಿದ್ವಲ್ಲ ಅಂತ ನಾನೇನೆ ಫೀಲ್ ಮಾಡಿದೆ. ಅಷ್ಟೊಂದು ವರ್ತ್ ಆಗಿರುವ ಸೂಪರ್ ಆಗಿರುವ ಮೂವಿನೇ ಇದು. ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಖಂಡಿತ ಈ ಮೂವಿ ಅಷ್ಟೊಂದು ವರ್ತ್ ಆದ ಮೂವಿನ ಅಂತ ನೀವು ನನ್ನನ್ನ ಕೇಳಿದ್ರೆ ಎಸ್ ಹೌದು, ಅಷ್ಟೊಂದು ವರ್ತ್ ಆಗಿರುವ ಮೂವಿನೇ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮಗೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಮೂವಿಯ ಹೆಸರು 100 ಫುಟ್ ಜರ್ನಿ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮುಂಬೈ, ಅದರಲ್ಲಿ ಒಬ್ಬರು ಹಿಡ್ಕೊಂಡು ಅಲ್ಲಿಗೂ ಇಲ್ಲಿಗೂ ಓಡಿ ಓಡಿ ಹೋಗಿ ತಗೋತಾ ಇರ್ತಾರೆ. ಅದರಲ್ಲಿ ಆ ಚಿಕ್ಕ ಹುಡುಗ ಇರ್ತಾ ಇದ್ದಾನೆ ಅಲ್ವಾ, ಅವನೇನೆ ಈ ಮೂವಿಯ ಹೀರೋ. ಹಾಗೆ ಕಟ್ ಮಾಡಿದ್ರೆ ತುಂಬಾ ವರ್ಷಗಳ ನಂತರ ಇವಾಗ ನಮ್ಮ ಹೀರೋ ದೊಡ್ಡವನಾಗಿ ಬೆಳ್ಕೊಬಿಟ್ಟಿದ್ದಾನೆ. ಇವಾಗ ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ ಅವರ ಫ್ಯಾಮಿಲಿ ಟೋಟಲ್ ಆಗಿ ಆ ಊರನ್ನ ಖಾಲಿ ಮಾಡಿ ಫ್ರಾನ್ಸ್ ಗೆ ಹೋಗ್ತಾ ಇದ್ದಾರೆ ಅನ್ಸುತ್ತೆ. ಅದಕ್ಕಾಗಿ ವೀಸಾ ಅಪ್ಲೈ ಮಾಡಿರ್ತಾನೆ. ಅದನ್ನ ನೋಡೋದಕ್ಕಾಗಿ ಆ ಆಫೀಸ್ಗೆ ಬಂದಿರ್ತಾನೆ ಹೀರೋ. ಆವಾಗ ಅಲ್ಲಿ ಕೆಲಸ ಮಾಡ್ತಾ ಇರುವ ಆಫೀಸರ್ ನಮ್ಮ ಹೀರೋ ಹತ್ರ, ಸರಿ ಓಕೆ, ನಿನಗೆ ಏನು ಕ್ವಾಲಿಫಿಕೇಶನ್ ಇರ್ತಾ ಇದೆ, ನೀವು ಇಲ್ಲಿ ಏನು ಕೆಲಸವನ್ನ ಮಾಡ್ತಾ ಇದ್ದೀರಾ, ಫ್ರಾನ್ಸ್ಗೆ ಏನಕ್ಕಾಗಿ ಹೋಗ್ತಾ ಇದ್ದೀರಾ, ಅಲ್ಲಿಗೆ ಹೋಗಿ ಏನು ಕೆಲಸವನ್ನ ಮಾಡ್ತೀರಾ ಅಂತ ತುಂಬಾ ಕ್ವಶನ್ಸ್ ಅನ್ನ ಮಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ, ನನ್ನ ಹೆಸರು ಹಾಸನ್, ನಾನೊಬ್ಬ ಚೆಫ್ ಆಗಿರ್ತಾ ಇದ್ದೀನಿ, ಕುಕಿಂಗ್ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆಫೀಸರ್, ಏನೋ ಕುಕಿಂಗ್ ಕೆಲಸವನ್ನ ಮಾಡ್ತಾ ಇದೀಯಾ ಅಂದ್ರೆ ಹೋಟೆಲ್ ಅಲ್ಲಿ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡಿ ಕೊಡುವ ಕೆಲಸನ ಅಂತ ಕಿಂಡಲ್ ಆಗಿ ಮಾತಾಡ್ಬೇಕಾದ್ರೆ ಆವಾಗ ನಮ್ಮ ಹೀರೋ ತಾಳ್ಮೆಯಿಂದಾನೆ ಅವನ ಫ್ಯಾಮಿಲಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಆ ಆಫೀಸರ್ಗೆ. ಸೊ ಆಕ್ಚುಲ್ ಆಗಿ ನಮ್ಮ ಹೀರೋ ಅವನ ಫ್ಯಾಮಿಲಿಗೆ ಏನಾಗಿದೆ ಅಂದ್ರೆ ನಮ್ಮ ಹೀರೋ ಅವರ ತಂದೆ ಮುಂಬೈಯಲ್ಲೇ ಒಂದು ದೊಡ್ಡ ಹೋಟೆಲ್ ಅನ್ನ ಇಟ್ಟು ರನ್ ಮಾಡ್ತಾ ಇದ್ದಿರ್ತಾರೆ. ಆ ಹೋಟೆಲ್ ಅಲ್ಲಿ ಅಡುಗೆ ಕೆಲಸವನ್ನ ಮಾಡ್ತಾ ಇದ್ದಿದ್ದು ನಮ್ಮ ಹೀರೋ ಅವರ ತಾಯಿನೇ. ಅದು ಮಾತ್ರ ಇಲ್ಲ, ತಾಯಿ ಅವರ ಕೈ ರುಚಿನೇ ರುಚಿ. ಅವರು ಏನನ್ನೇ ಕುಕ್ ಮಾಡಿದ್ರು ಅದು ಅಷ್ಟೊಂದು ಟೇಸ್ಟ್ ಆಗಿರ್ತಾ ಇತ್ತು. ಒಂದೊಂದು ಡಿಶ್ ಅನ್ನು ನೋಡಿ ನೋಡಿ ತುಂಬಾನೇ ರುಚಿಯಾಗಿ ರಚನೆ ಮಾಡಿ ಅಡುಗೆ ಮಾಡ್ತಾ ಇದ್ರು. ಆದ್ರಿಂದಾನೇ ಅವರ ಹೋಟೆಲ್ಗೆ ತುಂಬಾನೇ ಕ್ರೌಡ್ಸ್ ಬರ್ತಾ ಇದ್ರು, ಕಸ್ಟಮರ್ಸ್ ತುಂಬಾನೇ ಬರ್ತಾ ಇದ್ರು. ಸೊ ನಮ್ಮ ಹೀರೋಗೆ ಆ ಜಾಗದಲ್ಲಿ ಏನು ಕೆಲಸ ಅಂದ್ರೆ ಅವರ ತಾಯಿ ಅಡುಗೆ ಮಾಡ್ತಾರೆ ಅಲ್ವಾ, ಅದನ್ನ ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಇಲ್ವೋ ಅಂತ ಹೇಳೋದೇ ಅವನ ಕೆಲಸವಾಗಿರ್ತಾ ಇತ್ತು. ಆದ್ರೆ ಅವರ ತಾಯಿ ಪ್ರಿಪೇರ್ ಮಾಡುವ ಡಿಶ್ ಎಲ್ಲವೇ ತುಂಬಾನೇ ಸೂಪರ್ ಆಗಿರ್ತಾ ಇತ್ತು, ಟೇಸ್ಟಿ ಆಗಿರ್ತಾ ಇತ್ತು. ಆದ್ರಿಂದ ಹುಡುಗ ಕೂಡ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಕುಕ್ ಮಾಡ್ಬೇಕು ಅನ್ನೋ ಆಂಬಿಷನ್ ಅಲ್ಲೇ ಇರ್ತಾ ಇರ್ತಾನೆ. ಸೊ ಈ ರೀತಿನೇ ಎಲ್ಲವೇ ಚೆನ್ನಾಗಿ ಆರಾಮಾಗಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಊರಲ್ಲಿ ಏನಾಗುತ್ತೆ ಅಂದ್ರೆ ಪಾಲಿಟಿಕ್ಸ್ ಮಾಡುವ ಪೊಲಿಟಿಷಿಯನ್ಸ್ ಇರ್ತಾ ಇದ್ದಾರೆ ಅಲ್ವಾ, ಅವರ ಒಳಗಡೆ ಚಿಕ್ಕದಾಗಿ ಜಗಳ ಆಗ್ಬಿಡುತ್ತೆ. ಎರಡು ಪಾರ್ಟಿನ ಚೇಂಜ್ ಮಾಡಿ ಇವರ ಕಾರನ್ನು ಸ್ಟೋವ್ ಮಾಡಿ ಎಳ್ಕೊಂಡು ಹೋಗ್ತಾರೆ. ನಂತರ ನಮ್ಮ ಹೀರೋಯಿನ್ ಹೀರೋ ಅವರ ಫ್ಯಾಮಿಲಿ ಎಲ್ಲರನ್ನು ಅವಳ ಮನೆಗೇನೆ ಕರ್ಕೊಂಡು ಹೋಗ್ತಾಳೆ. ನೀವು ಎಲ್ಲರಿಗೂ ತುಂಬಾನೇ ಟಯರ್ಡ್ ಆಗಿರ್ತೀರಾ ಅನ್ಸುತ್ತೆ ಅಂತ ಹೇಳಿ ಅವರಿಗೆಲ್ಲರಿಗೂ ತಿನ್ನೋದಕ್ಕಾಗಿ ಡಿಫ್ರೆಂಟ್ ಆಗಿ ಅಡುಗೆ ಮಾಡಿ ಕೊಡ್ತಾಳೆ. ಫ್ರೆಶ್ ಆಗಿರುವ ವೆಜಿಟೇಬಲ್ಸ್, ಅದು ಮಾತ್ರ ಇಲ್ಲ, ಹಾಲು, ಬ್ರೆಡ್ ಅಂತ ಎಲ್ಲವೇ ಇರಬೇಕಾದ್ರೆ ಇದನ್ನ ನಮ್ಮ ಹೀರೋ ನೋಡಿಸಿ ಒಂದು ಫಾರ್ಮ್ ಇರ್ತಾ ಇದೆ, ಆ ಫಾರ್ಮ್ ಅಲ್ಲಿ ಎಲ್ಲವೇ ಫ್ರೆಶ್ ಆಗಿ ಸಿಗುತ್ತೆ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ ಆವಾಗ ಹೀರೋ ಅವರ ತಂದೆ, ಹಾಗಾದ್ರೆ ಖಂಡಿತ ಈ ಜಾಗದಲ್ಲೇ ನಾವು ರೆಸ್ಟೋರೆಂಟ್ ಅನ್ನು ಓಪನ್ ಮಾಡಬೇಕು ಅನ್ನೋ ತರ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಮಾತ್ರ ಇಲ್ಲ, ಇವತ್ತು ರಾತ್ರಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಸ್ಟೇ ಆಗ್ಬೇಕು ಅಲ್ವಾ, ಅದಕ್ಕಾಗಿ ಏನನ್ನ ಮಾಡ್ತಾರೆ ಅಂದ್ರೆ ಒಂದು ಹೋಟೆಲ್ ರೀತಿ ನೋಡಿ ಆ ಜಾಗದಲ್ಲಿ ಹೋಗಿ ಸ್ಟೇ ಆಗೋಣ ಅಂತ ಹೋಗ್ತಾರೆ. ಆದ್ರೆ ಆ ಜಾಗದಲ್ಲಿ ಕೂಡ ಹೀರೋ ಅವರ ತಂದೆಯವರು ತುಂಬಾನೇ ಬಾರ್ಗೇನ್ ಮಾಡಿ ಮಾತಾಡ್ತಾ ಇರ್ತಾರೆ, ಕಡಿಮೆ ಬೆಲೆಗೆ ಕೊಡಿ ರೂಮ್ ಅನ್ನ ಅಂತ. ಆವಾಗ ದಾರಿಯಲ್ಲಿ ಒಂದು ಕಾರ್ ಹೋಗ್ತಾ ಇರುತ್ತೆ, ಅದ್ರ ಒಳಗಡೆ ಒಬ್ಬರು ಲೇಡಿ ಕೂತಿರ್ತಾರೆ. ಇವರು ಯಾರು ಅಂದ್ರೆ ಆ ಇಡೀ ಊರಲ್ಲಿ ತುಂಬಾನೇ ಫೇಮಸ್ ಆಗಿರುವ ರೆಸ್ಟೋರೆಂಟಿನ ಓನರ್. ಅವರು ನಮ್ಮ ಹೀರೋ ಅವರ ಫ್ಯಾಮಿಲಿಯನ್ನ ನೋಡಿ ಯಾರು ಇವರು ಇಷ್ಟೊಂದು ಕ್ರೌಡ್ ಆಗಿರ್ತಾ ಇದಾರಲ್ಲ ಅಂತ ಡ್ರೈವರ್ ಹತ್ರ ಕೇಳ್ಬೇಕಾದ್ರೆ ಊರಿಗೆ ಹೊಸದಾಗಿ ಬಂದಿರ್ಬೇಕು ಅಂತ ಅನ್ಸುತ್ತೆ ಮೇಡಮ್ ಅಂತ ಡ್ರೈವರ್ ಅವರಿಗೆ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲೇ ನಮ್ಮ ಹೀರೋ ಅವರ ಫ್ಯಾಮಿಲಿ ಆ ಹೋಟೆಲ್ ಅಲ್ಲಿ ರೂಮ್ ಅನ್ನ ತಗೊಂಡು ಸ್ಟೇ ಆಗ್ತಾ ಇರ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಆವಾಗ ತಂದೆಯವರು ಸರಿ ವಾಕಿಂಗ್ ಹೋಗಿದ್ದು ಬರೋಣ ಅಂತ ಹೊರಗಡೆ ಬಂದು ರೋಡ್ ಅಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಆ ಜಾಗದಲ್ಲಿ ಒಂದು ಹಳೆ ಬಿಲ್ಡಿಂಗ್ ಇರ್ತಾ ಇರೋದನ್ನ ನೋಡ್ತಾರೆ. ಇದನ್ನು ನೋಡಿದ ತಕ್ಷಣ ತಂದೆ ಅವರಿಗೆ ಒಂದು ಐಡಿಯಾ ಬರುತ್ತೆ, ಈ ಜಾಗದಲ್ಲಿ ನಾವು ಹೋಟೆಲ್ ಅನ್ನ ರನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಓಪನ್ ಮಾಡಿದ್ರೆ ಸೂಪರ್ ಆಗಿ ಸಕ್ಸಸ್ಫುಲ್ ಆಗುತ್ತೆ ಅಲ್ವಾ ಅಂತ ಯೋಚನೆ ಮಾಡ್ತಾರೆ. ಇದು ಒಳ್ಳೆ ಪ್ಲೇಸ್ ಆಗಿ ಇರ್ತಾ ಇದೆಯಲ್ಲ ಅಂತ. ಹಾಗೆ ಆ ಬಿಲ್ಡಿಂಗ್ ಒಳಗಡೆ ಹೋಗ್ಬೇಕಾದ್ರೆ ಫಟ್ ಅಂತ ಜಾಗಕ್ಕೆ ಇನ್ನೊಬ್ಬರು ಯಾರೋ ಬರ್ತಾರೆ. ಯಾರು ಅಂತ ನೋಡಿದ್ರೆ ಯಾರು ಈ ಕೆಲಸವನ್ನ ಮಾಡಿರ್ತಾರೆ ಅಂತ ಇವರಿಗೆ ಡೌಟ್ ಆಗುತ್ತೆ. ಆದ್ರಿಂದ ಅವರ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಚೆಫ್ಸ್ ಎಲ್ಲರನ್ನು ಕರೆದು ಕೂರಿಸಿ ವಿಚಾರಿಸಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವರ ಚೆಫ್ ಅಲ್ಲೇ ಒಬ್ಬ ಹುಡುಗ ಈ ರೀತಿ ಕೆಲಸವನ್ನ ಮಾಡಿರೋದು ಅಂತ. ಸೊ ಟೆನ್ಷನ್ ಆದ ಲೇಡಿ ತಕ್ಷಣ ಹುಡುಗನನ್ನ ಕೆಲಸ ಬಿಡಿಸಿ ಮನೆಗೆ ಕಳಿಸ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋನ ರೆಸ್ಟೋರೆಂಟ್ ಕಾಂಪೌಂಡ್ ವಾಲ್ ಅಲ್ಲಿ ಕೆಟ್ಟ ಮಾತಲ್ಲಿ ಬರ್ದಿಟ್ಟಿರ್ತಾನೆ ಆ ಹುಡುಗ. ಅದನ್ನ ಇವರೇ ಕ್ಲೀನ್ ಮಾಡಿ ಬಿಡೋಣ ಅಂತ ಬಕೆಟ್ ಅಲ್ಲಿ ನೀರನ್ನ ತಗೊಂಡು ಹೋಗಿ ಅದನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಆವಾಗ ಮಳೆ ಕೂಡ ಬರ್ತಾ ಇರುತ್ತೆ, ಅದರಲ್ಲಿ ಕೂಡ ಕಷ್ಟಪಟ್ಟು ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಹೀರೋ ಅವರ ತಂದೆ ಬರ್ತಾರೆ. ಛತ್ರಿನ ಹಿಡ್ಕೊಂಡು ಅವರ ಹತ್ರ ಬಂದು, ಏನಕ್ಕೆ ನೀವು ಈ ಕೆಲಸವನ್ನ ಮಾಡ್ತಾ ಇದ್ದೀರಾ, ನಾವೇ ಮಾಡ್ಕೋತಾ ಇದ್ವಲ್ಲ, ಇದೆಲ್ಲ ನೀವು ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ
ಮಾಡಿ, ಹೆಲೋ, ಇದು ಕಾಮನ್ ಗೋಡೆ, ಇದನ್ನ ಯಾರು ಬೇಕಾದ್ರೂ ಬಂದು ಕ್ಲೀನ್ ಮಾಡಬಹುದು. ಮತ್ತೆ ನಡೆದಿದ್ದ ಈ ಘಟನೆಗೆ ನಾನು ಕೂಡ ಒಂದು ರೀತಿಯಲ್ಲಿ ಕಾರಣವಾಗಿದ್ಬಿಟ್ಟಿದ್ದೀನಿ. ಸೊ ಆದ್ರಿಂದಾನೇ ನಾನು ಬಂದು ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಕಾಮನ್ ಗೋಡೆಯನ್ನ ನಿಮ್ಮ ಹೋಟೆಲ್ ಅನ್ನೇ ಕವರ್ ಮಾಡೋ ಮಟ್ಟಿಗೆ ಎತ್ತು ಕಟ್ಟಬೇಕು ಅಂತಾನೆ ನನಗೆ ಆಸೆ. ಆದ್ರೆ ಏನು ಮಾಡಲಿ ಅಂತ ಕಾಮಿಡಿ ಮಾಡ್ಬಿಟ್ಟು ಹಾಗೆ ಗೋಡೆಯನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಇದನ್ನ ನೋಡುವ ಹೀರೋ ಅವರ ತಂದೆಗೆ ಬೇಜಾರಾಗುತ್ತೆ. ಆದ್ರಿಂದ ಛತ್ರಿಯನ್ನ ಅವರ ಹತ್ರ ಕೊಟ್ಟು ಅಟ್ಲೀಸ್ಟ್ ಇದನ್ನಾದ್ರೂ ಹಿಡ್ಕೊಂಡು ನೀವು ಕೆಲಸವನ್ನ ಮಾಡಿ ಅಂತ ಹೇಳಿ ಕೊಡ್ತಾರೆ. ಆ ಲೇಡಿನೂ ತಗೋತಾರೆ. ಆದ್ರಿಂದ ಹೀರೋ ಅವರ ತಂದೆ ಅಲ್ಲಿಂದ ಹೊರಟೋಗ್ತಾರೆ. ಅವರು ಹೋಗಿದ್ದ ಸ್ವಲ್ಪ ಹೊತ್ತಲ್ಲಿ ಆ ಜಾಗಕ್ಕೆ ನಮ್ಮ ಹೀರೋ ಬರ್ತಾವನೆ. ಈ ಲೇಡಿ ಅವರನ್ನು ನೋಡಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮಗಾಗಿ ಒಂದು ಆಮ್ಲೆಟ್ ಅನ್ನ ಕುಕ್ ಮಾಡಿ ಕೊಡಲ್ಲ, ಆದ್ರೆ ನನ್ನ ಕೈ ಇವಾಗ ಸುಟ್ಟೋಗಿ ಗಾಯ ಆಗಿದೆ, ಸೊ ನಾನು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತೀನಿ, ನೀವೇ ಅಡುಗೆ ಮಾಡ್ತೀರಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಆ ಲೇಡಿ ಕೂಡ ಸರಿ ಅಂತ ಅಕ್ಸೆಪ್ಟ್ ಮಾಡ್ಕೋತಾರೆ. ಅದೇ ತರ ನಮ್ಮ ಹೀರೋ ಹೇಳ್ತಾ ಹೇಳ್ತಾ ಆ ಲೇಡಿ ಕುಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೊಟ್ಟೆಯನ್ನ ಒಡೆದು ಹಾಕಿ ಇಂಡಿಯನ್ ಸ್ಟೈಲ್ ಅಲ್ಲಿ ಮಸಾಲಾವನ್ನ ಮಿಕ್ಸ್ ಮಾಡಿ ಸೂಪರ್ ಆಗಿ ಆಮ್ಲೆಟ್ ಅನ್ನ ರೆಡಿ ಮಾಡ್ತಾರೆ. ಅದನ್ನ ಅವರು ನಾರ್ಮಲ್ ಆದ ಆಮ್ಲೆಟ್ ತಾನೇ, ಇದ್ರಲ್ಲಿ ಏನು ಟೇಸ್ಟ್ ಬಂದ್ಬಿಡುತ್ತೆ ಅಂತ ಯೋಚನೆ ಮಾಡ್ಕೊಂಡು ತಿಂದು ನೋಡ್ಬೇಕಾದ್ರೆ ಅಷ್ಟೇ ಮುಗೀತು, ಮತ್ತೆ ಅವರು ಮೈ ಮರ್ತು ಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಇರ್ತಾ ಇದೆ ಆಮ್ಲೆಟ್. ಇದ್ರ ಮೇಲೂ ಅವನ ಹತ್ರ ನಿಜವನ್ನ ಮುಚ್ಚಿಡೋಕೆ ಆಗಲ್ಲ ಅಲ್ವಾ. ಆದ್ರಿಂದ ಆ ಲೇಡಿ, ನಿನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇರ್ತಾ ಇದೆ ಕಣಪ್ಪ, ನಿನ್ನ ಕೈಯಲ್ಲಿ ಅಷ್ಟೊಂದು ರುಚಿ ಭಾವನೆ ಇರ್ತಾ ಇದೆ, ನೀನು ತುಂಬಾನೇ ಸ್ಪೆಷಲ್ ಆದ ಹುಡುಗ, ನೀನು ಅಡುಗೆ ಮಾಡಿದ್ದು ಅಷ್ಟೊಂದು ಟೇಸ್ಟ್ ಆಗಿ ಇರ್ತಾ ಇತ್ತು ಗೊತ್ತಾ. ಆವತ್ತು ಕೂಡ ನೀನು ಒಂದು ಪಾರಿವಾಳ ಮಾಂಸವನ್ನ ಕುಕ್ ಮಾಡಿ ತಂದು ಕೊಟ್ಟಿದ್ಯಲ್ಲ, ಅಯ್ಯೋ ಅದನ್ನ ತಿಂದ್ಬಿಟ್ಟು ನಾನು ಮೈ ಮರ್ತೋದೆ ಅಂತ ತುಂಬಾನೇ ಖುಷಿಯಾಗಿ ಅವರ ನಿಜವನ್ನ ಒಪ್ಕೋತಾರೆ ಆ ಲೇಡಿ. ಅದು ಮಾತ್ರ ಇಲ್ಲ, ನೀನು ಸುಮ್ನೆ ನನ್ನ ಹೋಟೆಲ್ಗೆ ಬಂದ್ಬಿಡು, ನನ್ನ ಹೋಟೆಲ್ಗೆ ಬಂದು ಈ ಫ್ರೆಂಚ್ ಡಿಶ್ ಗಳನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೋ. ಆ ರೀತಿ ಮಾತ್ರ ನೀನು ಕಲ್ತ್ಕೋಬಿಟ್ರೆ ಖಂಡಿತ ಈ ನಾಡಿನಲ್ಲಿ ನೀರಿಂದ ನಮ್ಮ ಹೀರೋ ತುಂಬಾನೇ ಫೇಮಸ್ ಆಗ್ತಾನೆ. ಅದ್ರಲ್ಲೂ ಬೀಟ್ರೂಟ್ ಅನ್ನ ಯೂಸ್ ಮಾಡಿ ಏನೋ ಒಂದು ಡಿಶ್ ಅನ್ನ ರೆಡಿ ಮಾಡಿರ್ತಾನೆ. ಆ ಡಿಶ್ ಪ್ಯಾರಿಸ್ ಪೂರ್ತಿ ಫುಲ್ ಆಗಿ ಸ್ಪ್ರೆಡ್ ಆಗುತ್ತೆ, ತುಂಬಾನೇ ಫೇಮಸ್ ಆಗುತ್ತೆ. ಸೊ ಹಾಗೆ ದಿನಗಳು ಕಳೀತಾ ಕಳೀತಾ ನಮ್ಮ ಹೀರೋ ತುಂಬಾನೇ ಫೇಮಸ್ ಆಗ್ತಾ ಇದ್ದಾನೆ, ವರ್ಲ್ಡ್ ಲೆವೆಲ್ ಗೆ ಅಚೀವ್ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಅವನ ಬಗ್ಗೆ ನ್ಯೂಸ್ ಅಲ್ಲೆಲ್ಲ ಬರೋದಕ್ಕೆ ಶುರುವಾಗುತ್ತೆ, ಆರ್ಟಿಕಲ್ ಎಲ್ಲ ಬರೆಯೋದಕ್ಕೆ ಶುರು ಮಾಡ್ತಾರೆ. ನೇಮು ಫೇಮ್ ಅಂತ ಎಲ್ಲವೇ ನಮ್ಮ ಹೀರೋಗೆ ಸಿಗ್ತಾ ಇರುತ್ತೆ. ಆ ಆರ್ಟಿನ ಹೆಡ್ ಕೂಡ ಇರ್ತಾರೆ. ಅವರು ನಮ್ಮ ಹೀರೋ ಅವರ ತಂದೆನೋ ಆ ಲೇಡಿಯನ್ನು ನೋಡ್ಬಿಟ್ಟು ಇವರಿಬ್ಬರು ಯಾವ ಮಟ್ಟಿಗೆ ಜಗಳ ಆಡ್ತಾ ಇದ್ರು, ಆದ್ರೆ ಇವಾಗ ನೋಡು ಇಬ್ಬರು ಒಟ್ಟಿಗೆ ಸೇರ್ಕೊಂಡು ಊರನ್ನೇ ತಿರುಗಾಡ್ತಾ ಇದ್ದಾರೆ ಅಂತ ಅವರ ಹೆಂಡತಿ ಹತ್ರ ಹೇಳ್ಬಿಟ್ಟು ಇವ್ರುಗಳನ್ನ ನೋಡಿ ಚೆನ್ನಾಗಿರಪ್ಪ ನೀವು ಅಂತ ಆಶೀರ್ವಾದ ಮಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಹೀರೋವನ್ನ ನೋಡಿದ್ರೆ ನಮ್ಮ ಹೀರೋ ಆ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಕೆಲಸವನ್ನು ಮುಗಿಸ್ಬಿಟ್ಟು ಕೂತಿರ್ತಾನೆ. ಆವಾಗ ನಮ್ಮ ಹೀರೋ ಜೊತೆ ಕೆಲಸ ಮಾಡುವ ಒಬ್ಬ ಚೆಫ್ ಏನನ್ನ ಮಾಡ್ತಾನೆ ಅಂದ್ರೆ ಅವರ ಮನೆ ಊಟವನ್ನ ಇಲ್ಲಿಗೆ ತಂದಿರ್ತಾರೆ ಅನ್ಸುತ್ತೆ, ಚಪಾತಿ ಮತ್ತೆ ಚಿಕನ್ ಗ್ರೇವಿ. ಸೊ ಅದನ್ನ ತಗೊಂಡು ನಮ್ಮ ಹೀರೋ ತಿಂದು ನೋಡ್ತಾನೆ. ಅದನ್ನ ತಿಂದಿದ ತಕ್ಷಣವೇ ಅವನಿಗೆ ಅವನ ಹಳೆ ನೆನಪುಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಅವನ ತಮ್ಮ, ಅವನ ಅಣ್ಣ, ಅಕ್ಕ, ತಂಗಿ ಅಂತ ಎಲ್ಲರ ನೆನಪು ಆಗಿ ಅವರ ತಂದೆ ಅವರ ನೆನಪು ತುಂಬಾನೇ ಆಗಿ ಹೀರೋಗೆ ತುಂಬಾನೇ ಬೇಜಾರಾಗುತ್ತೆ. ಅಷ್ಟೇ ನಮ್ಮ ಹೀರೋ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ನಾನು ಏನಕ್ಕಾಗಿ ಇಲ್ಲಿ ಇರ್ತಾ ಇದ್ದೀನಿ, ನಾನು ಏನನ್ನ ಮಾಡ್ತಾ ಇದ್ದೀನಿ, ನಾನು ನನ್ನ ಫ್ಯಾಮಿಲಿ ಜೊತೆ ತಾನೇ ಇರಬೇಕು, ನನ್ನ ಫ್ಯಾಮಿಲಿಗೆ ನಾನು ಸಪೋರ್ಟ್ ಆಗಿ ಇರಬೇಕು ಅಂತ ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಬೇಗ ಬೇಗ ಬಸ್ ಅನ್ನ ಕ್ಯಾಚ್ ಮಾಡಿ ಆ ಊರಿಗೆ ರಿಟರ್ನ್ ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ಹೀರೋ ಅವರ ತಂದೆ ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹಾಗೆ ನೈಸ್ ಆಗಿ ಮಾತಾಡಿ ಆ ಲೇಡಿ ಹತ್ರ ಪ್ರಪೋಸಲ್ ಮಾಡ್ತಾರೆ. ಆದ್ರೆ ಇದನ್ನ ಕೇಳಿದ ಅವರು ತುಂಬಾನೇ ಟೆನ್ಷನ್ ಆಗಿ ಬೇಜಾರಾಗಿ ಎದ್ದು ಹೋಗೋ ರೀತಿ ಒಳಗಡೆ ಹೋಗಿ ಹಾಲ್ ಅಲ್ಲಿ ನಿಂತ್ಕೊಂಡು ಬನ್ನಿ ಡ್ಯಾನ್ಸ್ ಮಾಡೋಣ ಅನ್ನೋ ರೀತಿ ನಮ್ಮ ಹೀರೋ ಅವರ ತಂದೆಯನ್ನ ಕರಿಬೇಕಾದ್ರೆ ಅವರಿಗೆ ಬಂದ ನನ್ನ ನೆಮ್ಮದಿ ಈ ಊರಲ್ಲೇ ಇರ್ತಾ ಇರೋದು, ಈ ಜಾಗದಲ್ಲೇ ಇರ್ತಾ ಇರೋದು ಅಂತ ಹೇಳಿ ನೆಕ್ಸ್ಟ್ ಸೀನೆ ನಮ್ಮ ಹೀರೋಯಿನ್ ಅನ್ನ ನೋಡೋಕೆ ಹೋಗ್ತಾನೆ. ಹೀರೋಯಿನ್ ನಮ್ಮ ಹೀರೋವನ್ನು ನೋಡಿದ ತಕ್ಷಣವೇ ತುಂಬಾನೇ ಖುಷಿ ಆಗ್ತಾವಳೆ. ಓಡಿ ಬಂದು ಅವನನ್ನ ತಬ್ಕೊಂಡು ಮುದ್ದಾಡಿ ಬಿಡ್ತಾವಳೆ. ನನ್ನನ್ನ ಕ್ಷಮಿಸ್ಬಿಡು, ಇನ್ ಮುಂದೆ ನಾನು ನಿನ್ನ ಮೇಲೆ ಹೊಟ್ಟೆ ಉರ್ಕೊಳ್ಳಲ್ಲ, ಇನ್ ಮುಂದೆ ನಾನು ಯಾವಾಗ್ಲೂ ಆ ರೀತಿ ಮಾಡಲ್ಲ, ನಾನು ನಿನ್ನನ್ನು ತುಂಬಾನೇ ಮಿಸ್ ಮಾಡ್ಕೋತಾ ಇದೆ ಗೊತ್ತಾ, ನೀನು ಇಲ್ಲದೇ ಇರುವ ಟೈಮಲ್ಲಿ ನಿನ್ನ ಬಗ್ಗೆ ನನಗೆ ಅರ್ಥ ಆಯ್ತು ಅಂತ ನಮ್ಮ ಹೀರೋನ ಹಗ್ ಮಾಡ್ಬೇಕಾದ್ರೆ ನಮ್ಮ ಹೀರೋಗೂ ಆಲ್ರೆಡಿ ನಮ್ಮ ಹೀರೋಯಿನ್ ಅನ್ನ ತುಂಬಾನೇ ಇಷ್ಟ ಅಲ್ವಾ. ಅದಕ್ಕೆ ಏನನ್ನ ಹೇಳ್ತಾನೆ ಅಂದ್ರೆ ಸರಿ ಬಿಡೋ ಅದೆಲ್ಲ ಏನು ಒಂದು ಮ್ಯಾಟ್ರೇ ಇಲ್ಲ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ ಗೆ ಹೋಗಿ ಇಬ್ಬರು ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಕುಕಿಂಗ್ ಕೆಲಸವನ್ನ ಮಾಡ್ತಾನೆ ಇರ್ಬೇಕಾದ್ರೆ ಇಬ್ಬರ ಮಧ್ಯದಲ್ಲೂ ಬೆಂಕಿ ಹತ್ಕೋಬಿಡುತ್ತೆ. ಅಷ್ಟೇ ಅವರಿಬ್ಬರು ಕೆಲಸ ಮಾಡ್ತಾರೆ. ಸೊ ಇವಾಗ ಹೀರೋ ಬಂದಿರುವ ವಿಷಯ ಹೀರೋ ಅವರ ತಂದೆಗೆ ಗೊತ್ತಿಲ್ಲ ಅಲ್ವಾ. ಆವಾಗ ರೆಸ್ಟೋರೆಂಟ್ ಓನರ್ ಲೇಡಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪಾರ್ಟಿ ರೀತಿ ಅರೇಂಜ್ ಮಾಡಿ ನಮ್ಮ ಹೀರೋ ಅವರ ಫ್ಯಾಮಿಲಿಯನ್ನ ಅಲ್ಲಿಗೆ ಇನ್ವೈಟ್ ಮಾಡ್ತಾರೆ. ಎಲ್ಲರೂ ಬಂದ ಮೇಲೆ ತುಂಬಾ ಡಿಶ್ ಗಳನ್ನ ತಂದು ಮಡಗ್ತಾರೆ ತಿನ್ನೋದಕ್ಕಾಗಿ. ಆವಾಗ ಆ ಲೇಡಿ ಆ ಪಾರ್ಟಿಗೆ ಬಂದಿರೋರು ಎಲ್ಲರ ಹತ್ರನು ಈ ಡಿಶ್ ಗಳನ್ನ ಕುಕಿಂಗ್ ಮಾಡಿ ಪ್ರಿಪೇರ್ ಮಾಡಿದ್ದು ಸೂಪರ್ ಆದ ನಮ್ಮ ಎಲ್ಲರಿಗೂ ತುಂಬಾನೇ ಇಷ್ಟವಾಗಿದ್ದ ಚೆಫ್ ಗಳು ಇಬ್ಬರೇನೆ. ಚೆಫ್ಸ್ ಇಬ್ಬರು ಹೊರಗಡೆ ಬನ್ನಿ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆಚೆ ಬರ್ತಾರೆ. ಸೊ ಇದನ್ನ ನೋಡಿದ ತಂದೆ ತುಂಬಾನೇ ಶಾಕ್ ಆಗ್ತಾರೆ. ಲೋ ಮಗ ಏನೋ ಮಾಡ್ತಾ ಇದೀಯಾ ಇಲ್ಲಿ ಅಂತ ತುಂಬಾನೇ ಪ್ರೀತಿಯಿಂದ ಹುಡುಗನ ಹತ್ರ ಮಾತಾಡ್ಬೇಕಾದ್ರೆ ಆವಾಗ ಹೀರೋ, ಅಪ್ಪ ಇನ್ ಮುಂದೆ ನಾನು ಪ್ಯಾರಿಸ್ಗೆ ಹೋಗಲ್ಲ, ಇದೇನೆ ನನ್ನ ಜಾಗ, ನೀವೇನೆ ನನ್ನ ಫ್ಯಾಮಿಲಿ, ನೀವೇನೆ ನನ್ನ ಸಂತೋಷ, ನಾನು ಖುಷಿಯಾಗಿರೋದೇ ನಿಮ್ಮ ಜೊತೆನೆ, ನಿಮ್ಮನ್ನ ಬಿಟ್ಬಿಟ್ಟು ನಾನು ಹೇಗೆ ದೂರ ಹೋಗಲಿ, ನಿಮ್ಮ ಜೊತೆ ಇರೋದೇನೆ ನನಗೆ ನೆಮ್ಮದಿ, ಇವಾಗ 2 ಸ್ಟಾರ್ ಅಲ್ಲಿ ಇರುವ ಈ ಹೋಟೆಲ್ ಅನ್ನ 3 ಸ್ಟಾರ್ ಗೆ ತಗೊಂಡು ಹೋಗೋದೇ ನನ್ನ ಏಮ್ ಅಂತ ಹೀರೋ ಖುಷಿಯಾಗಿ ಮಾತಾಡ್ಬೇಕಾದ್ರೆ ಇದನ್ನ ಕೇಳುವ ಎಲ್ಲರೂ ಹ್ಯಾಪಿ ಆಗ್ತಾರೆ. ಒಬ್ಬರಿಗೊಬ್ಬರು ತಮಾಷೆ ಮಾಡಿ ನಗಾಡಿ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಚೆನ್ನಾಗಿತ್ತಲ್ವಾ ಮೂವಿ? ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮಗೆ ತುಂಬಾನೇ ಇಷ್ಟವಾಗಿದ್ರೆ ಲೈಕ್ ಮಾಡೋದಕ್ಕೆ ಮರೀಲೇಬೇಡಿ. ಸೊ ಈ ತರದ ಡಿಫರೆಂಟ್ ಆದ ಮೂವೀಸ್
ವಿಡಿಯೋಸ್ಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ, ಹುಡುಗ ಕಷ್ಟಪಟ್ಟು ವಿಡಿಯೋಸ್ ಆಗ್ತಾನೆ ನೋಡಿ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.